ಕಾವೇರಿ ನೀರು ಬಿಡೋದಕ್ಕೆ ವಿರೋಧ ಹಿನ್ನೆಲೆ ಸಂಕಷ್ಟ ಸೂತ್ರವನ್ನ ಪಾಲಿಸಿ ಅಂತ ಸಿಡಬ್ಲ್ಯೂಆರ್ಸಿ ಸಲಹೆಯನ್ನ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿಯ ಮುಖ್ಯಸ್ಥ ವಿನೀತ್ ಗುಪ್ತಾ ಸಲಹೆ ಕೊಟ್ಟಿದ್ದಾರೆ. ತಮಿಳುನಾಡು ಮತ್ತೆ ಕರ್ನಾಟಕ ಸರ್ಕಾರಕ್ಕೆ ಈ ಸಲಹೆಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿನೂ ಕೂಡ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಸಲಹೆಯನ್ನ ಸೂಚನೆಯನ್ನ ಸಿಡಬ್ಲ್ಯೂಎಂಎ ನಲ್ಲಿ ಪ್ರಶ್ನೆ ಮಾಡಿದಾಗ ಯಥಾವತ್ತಾಗಿ ಪಾಲಿಸಿ ಅಂತ ಸಿಡಬ್ಲ್ಯೂಎಂಎ ಕೂಡ ಹೇಳಿತ್ತು. ಬಟ್ ಈ ಬಾರಿ ಏನಾಗುತ್ತೆ ನೋಡ್ಬೇಕು. ಬಟ್ ಈ ಹಂತದಲ್ಲಿ ಸಿಡಬ್ಲ್ಯೂಆರ್ಸಿ ಸಂಕಷ್ಟ ಸೂತ್ರವನ್ನ ಪಾಲಿಸಿ ಅಂತ ಹೇಳ್ತಾ ಇದೆ. ಅದರ ಮುಖ್ಯಸ್ಥರು ವಿನೀತ್ ಗುಪ್ತಾ ಸಲಹೆ ಕೊಟ್ಟಿದ್ದಾರೆ ಎರಡು ಸರ್ಕಾರಗಳಿಗೆ, ತಮಿಳುನಾಡು ಸರ್ಕಾರ ಹಾಗೆ ಕರ್ನಾಟಕ ಸರ್ಕಾರಕ್ಕೆ. ಬಟ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ. ಮಳೆ ಇಲ್ಲ, ಬೆಳೆ ಬೆಳೆಯುವುದಕ್ಕೆ ನೀರಿಲ್ಲ. ಸೊ ಅದಕ್ಕಾಗಿ ಸಿಎಂ ಈ ಹಿಂದೆನೇ ಸೂಚನೆ ಕೊಟ್ಟಿದ್ದಾರೆ, ಮಳೆಯನ್ನ ನಂಬಿಕೊಂಡು ಬಿತ್ತನೆ ಮಾಡಬೇಡಿ ಅನ್ನೋದಾಗಿ, ನೀರನ್ನ ನಂಬಿಕೊಂಡು ಬಿತ್ತನೆ ಮಾಡಬೇಡಿ ಅನ್ನೋದು. ಬಟ್ ಅದಕ್ಕೆ ಪರ್ಯಾಯ ಏನು ಅನ್ನೋದಾಗಿಯೂ ಕೂಡ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರಿದೂಗಿಸ್ಕೊಂಡು ಹೋಗೋದು ಅಂದ್ರೆ ಏನು, ಒಂದ್ ವೇಳೆ ಬೆಳೆ ಬೆಳಿಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಏನು ಅಂತ ವಿಪಕ್ಷಗಳ ಜೊತೆಗೆ ರೈತರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸಿಡಬ್ಲ್ಯೂಆರ್ಸಿ ಸಲಹೆ ಇಷ್ಟೇ, ಸಂಕಷ್ಟ ಸೂತ್ರವನ್ನ ಪಾಲಿಸಿ ಅಂತ. ಬರ ಇದೆ, ಮಳೆ ಆಗ್ತಾ ಇಲ್ಲ, ಇರುವಂತ ಪರಿಸ್ಥಿತಿಯನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಾಗಿ ಸಿಡಬ್ಲ್ಯೂಆರ್ಸಿ ಹೇಳ್ತಾ ಇದೆ. ಅಫ್ಕೋರ್ಸ್ ಮತ್ತೆ ಸಿಡಬ್ಲ್ಯೂಎಂಎಗೆ ಸಿಡಬ್ಲ್ಯೂಆರ್ಸಿಯ ಆದೇಶವನ್ನ ಪ್ರಶ್ನೆ ಕೂಡ ಮಾಡಬಹುದು, ಆ ಚಾನ್ಸ್ ಕೂಡ ರಾಜ್ಯಕ್ಕಿದೆ. ಬಟ್ ಸಿಡಬ್ಲ್ಯೂಎಂಎನ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯಾಕ್ ಟು ಬ್ಯಾಕ್ ಇದಕ್ಕೆ ಸಂಬಂಧಪಟ್ಟಂತ ಸಚಿವರುಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ, ಭೇಟಿಯಾಗಿದ್ದಾರೆ 2 ದಿನಗಳ ಹಿಂದೆ. ಬಟ್ ಏನ್ ರಿಸಲ್ಟ್ ಸಿಕ್ಕುತ್ತೆ ಅನ್ನೋದನ್ನ ನೋಡಬೇಕಿದೆ. ಬಿಜೆಪಿ ನಿಯೋಗದಿಂದ ಕನಕಪುರದಲ್ಲಿ ಬರ ಅಧ್ಯಯನ ಮಾಡಲಾಗಿದೆ. ಮಲ್ಲೇಗೌಡನ ದೊಡ್ಡಿ, ಸಾಸಲಪುರ ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕು ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ನೇತೃತ್ವ ವಹಿಸಿದ್ದಾರೆ. ಅವರಿಗೆ ಲೋಕೇಶ್, ಕೃಷ್ಣ, ಚೌಡೇಗೌಡ ಜಮೀನಿನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಸಚಿವ ಮಹೇಶ್ ಹಾಗೆ ಶಾಸಕ ಟಿಎಸ್ ಶ್ರೀವತ್ಸ ಸಾಥ್ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಬಿಜೆಪಿ ನಿಯೋಗ ಬೇರೆ ಬೇರೆ ಭಾಗಗಳಲ್ಲಿ ಬರ ಪರಿಶೀಲನೆ ಮಾಡ್ತಾ ಇದೆ. ಜೊತೆಗೆ ರೈತರ ಪರಿಸ್ಥಿತಿ ಹೇಗಿದೆ, ಬೆಳೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ನಿಯೋಗ ಭೇಟಿ ಕೊಟ್ಟು. ಇದೀಗ ಕನಕಪುರದಲ್ಲೂ ಕೂಡ ಮಲ್ಲೇಗೌಡನ ದೊಡ್ಡಿ, ಸಾಸಲಪುರ ಗ್ರಾಮದಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಅವರು ನೇತೃತ್ವ ವಹಿಸಿದ್ದಾರೆ. ಹಾಗೆ ಅವರಿಗೆ ಮಾಜಿ ಸಚಿವ ಮಹೇಶ್ ಹಾಗೆ ಶಾಸಕ ಟಿಎಸ್ ಶ್ರೀವತ್ಸ ಸಾಥನ್ನ ಕೊಟ್ಟಿದ್ದಾರೆ. ಆ ಭಾಗದ ರೈತರ ಜೊತೆಗೆ ಮಾತನಾಡಿದ್ದಾರೆ, ಏನಾಗ್ತಾ ಇದೆ ಸಮಸ್ಯೆ ಅನ್ನೋದನ್ನ ಆಲಿಸಿದ್ದಾರೆ. ನೋಡೋಣ. ಅಂದ್ರೆ ಇದು ಎಷ್ಟು ದಿನ ಆಯ್ತು ನೀರು ಹಾಕಿ? ಇದಕ್ಕೆ ನೀವು 4 ತಿಂಗಳಾಯ್ತು ಸರ್, ಬಿಟ್ಟು ನೀರೇ ಇಲ್ಲ. ನೀರೇ ಇಲ್ಲ. ಬೋರ್ವೆಲ್ಗಳು ಎಷ್ಟು ಹಾಕಿದ್ದೀರಿ? 3. ಎಷ್ಟು ನೀರಿದೆ? ನೀರು ಇತ್ತು ಆಗ, ಈಗಿಲ್ಲ, ಒಣಗೋಯ್ತು. ಎಷ್ಟು ಎಕರೆಗೆ ಹಾಕಿದ್ದೀರಿ ಇದು ಬಾಳೆ? ಬಾಳೆ ಇದು 2 ಎಕರೆಗೆ ಹಾಕ. ಅಂದ್ರೆ ಇದು ಏನು ಹಣ್ಣು ಆಗಂಗೆ ಕಾಣಲ್ಲ. ಮಾರ್ಕೆಟಲ್ಲಿ ವ್ಯಾಪಾರಕ್ಕೂ ಆಗುದಿಲ್ಲ. ಅದು ಮೊದಲನೇ ಕಟಾವ್ ಇದು, ಬಾಳೆ ಮೊದಲನೇ ಕಟಾವ್ ಇದು. ಕನಕಪುರದ ರೀತಿ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಬರ ಅಧ್ಯಯನ ತಂಡ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ವೀಕ್ಷಣೆಯನ್ನ ಮಾಡಿದೆ. ಮಾಯಕೊಂಡ ಕ್ಷೇತ್ರದ ನೇರ್ಲಿಗೆ ಗ್ರಾಮದಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ. ನೇರ್ಲಿಗೆ ಗ್ರಾಮದ ಜಯಣ್ಣಗೆ ಸೇರಿದ ಅಡಕೆ ತೋಟವನ್ನ ವೀಕ್ಷಣೆ ಮಾಡಿದ್ದಾರೆ. ಸರ್ಕಾರ ಒಂದು ಮರಕ್ಕೆ 16 ರೂಪಾಯಿ ಪರಿಹಾರ ಕೊಡ್ತಾ ಇದೆ. ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ದಾವಣಗೆರೆಯನ್ನ ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, 10,000 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮಂತ್ರಿಮಂಡಲ ರಚನೆ ಮಾಡೋದ್ರಲ್ಲೇ ಸಿಎಂ ಬ್ಯುಸಿ ಆಗಿದ್ದಾರೆ. ಕೂಡಲೇ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಈ ಕೆಲಸ ಸರ್ಕಾರದಿಂದ ಆಗಬೇಕು ಅಂತ ನೇರ್ಲಿಗೆ ಗ್ರಾಮದಲ್ಲಿ ರೈತರ ಭೇಟಿಯ ನಂತರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಅಲ್ಲಿಯ ಬೆಳೆಯನ್ನ ಪರಿಶೀಲನೆ ಮಾಡಿದ್ದಾರೆ, ಯಾವ ಸ್ಥಿತಿಯಲ್ಲಿದೆ ಅಂತ. ಸರ್ಕಾರ ಕೊಡ್ತಾ ಇರುವಂತ ಪರಿಹಾರ ಏನೇನು ಸಾಲಲ್ಲ, ಬರ ಜಿಲ್ಲೆ ಅನ್ನೋದಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲೊಂದು ಕೆರೆ ಇದೆ ಸರ್, ಇಲ್ಲಿ ಇದು ಮಣ್ಣು ಸ್ವಲ್ಪ ಮಳೆ ಬರ್ತಿದೆ ನೋಡಿ ಸರ್.